ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಸುಮಾರು ದಿನ ಆಯಿತು ನಾನು ಈ ಚಾನಲಲ್ಲಿ ನನ್ನ ಲೋಗನ್ನು ಶೇರ್ ಮಾಡಿಕೊಳ್ದೆ. ಆ್ಯಕ್ಚುಲಿ ಇದು ಬಂದು ಬುಧವಾರದ ಲೋಗ್ ಶೂಟ್ ಮಾಡೆಲ್ಲ ಇಟ್ಕೊಂಡಿದ್ದೆ, ಬಟ್ ವಾಯ್ಸ್ ಓವರ್ ಕೊಡೋಕ್ಕೆ ಟೈಮೇ ಸಿಕ್ಕಿರ್ತಿಲ್ಲ. ಸೊ ಹಾಗಾಗಿ ನನಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನನ್ನ ಮಗ ಇಲ್ಲದೆ ಇರೋದ್ರಿಂದ ನನ್ನದೇ ಇವತ್ತು ಪೂಜೆ. ಅವನು ಊರಿಗೆ ಹೋಗಿದ್ದಾನೆ ಅಜ್ಜಿ ಮನೆಗೆ. ಸೊ ಆವಾಗ ಬೆಳಿಗ್ಗೆ ಬೇಗನೆ ಎದ್ದು ಅವನು ಕಳಿಸ್ಕೊಡ್ಬೇಕಿತ್ತಲ್ವ, ಹಾಗಾಗಿ ಬೇಗನೆ ಎದ್ದಿದ್ದೆ. ಜೊತೆಗೆ ಪೂಜೆ ಎಲ್ಲ ಮಾಡಿಕೊಂಡು ಇವತ್ತು ರಾಮ್ ಯಾಕೋ ಸ್ಕೂಲಿಗೆ ಹೋಗಲ್ಲ ಅಂತ ಕೂತಿದ್ದ. ನೋಡೋಣ ಆಮೇಲೆ ಕಳಿಸಿದ್ರೆ ಆಯಿತು ಅಂತ ಹೇಳಿ ಸುಮ್ಮನೆ ಅವನಿಗೆ ಸಮಾಧಾನ ಮಾಡಿಸ್ಬಿಟ್ಟು, ಅವನಿಗೆ ಉಪ್ಪಿನಕಾಯಿ ಅಂದರೆ ತುಂಬಾ ಇಷ್ಟ. ಉಪ್ಪಿನಕಾಯಿ ಹಾಕ್ಕೊಡು ಅಮ್ಮ ಅಂತೇಳಿ ಬರೀ ಉಪ್ಪಿನಕಾಯಿನೇ ತಿಂತಾ ಕೂತಿದ್ದಾನೆ. ನಾನು ಹಾಗೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು, ನಂದು ಸ್ಟಿಚಿಂಗ್ ಕೆಲಸ ಬೇಗ ಇದೆ. ಸೊ ಬೇಗ ಮಾಡಬೇಕು ಅಂತ ಅಂದರೆ ಅದು ಖಂಡಿತವಾಗ್ಲೂ ಅದು ಬೇಗ ಬೇಗ ಮಾಡೋಕ್ಕೆ ಆಗಲ್ಲ. ಏನಾದರೂ ಒಂದು ಅಲ್ಲಿ ಏನೋ ಒಂದು ಕೆಲಸಗಳು ಮತ್ತು ಬಾಕಿ ಇದ್ದೇ ಇರುತ್ತೆ. ಹಾಗೆ ಮನೆಯೆಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಯಾಕಂದರೆ ವೇಣು ಕೂಡ ಹೋದರು ಅವರು ಕೆಲಸ ಎಲ್ಲ ಮುಗಿಸ್ಕೊಂಡು. ಬೆಡ್ಶೀಟು ಅದು ಇದೆಲ್ಲ ಏನೂ ಮಡ್ಚಿಡಲ್ಲಪ್ಪ, ನಾವು ಮಡ್ಚಿಟ್ಕೊಂಡ್ರೆ ಅಷ್ಟೇ. ಸೊ ಎಲ್ಲ ಒಂದ್ಸಲ ನೀಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೂ ಏನು ತಿಂಡಿ ಎಲ್ಲ ತಿನ್ನುವಾಗ ಒಂದು ಸ್ವಲ್ಪ ನೆಮ್ಮದಿ. ಇಲ್ಲಾಂದರೆ ಹಾಗಾಗೇ ಹರಡ್ಕೊಂಡು ಬಿದ್ದಿದ್ರೆ ಏನೋ ಒಂದು ರೀತಿ ತಿಂದರೂ ಸಮಾಧಾನ ಆಗಲ್ಲ ಮನಸ್ಸಿಗೆ ಅಲ್ವಾ. ಸೊ ಅದೆಲ್ಲ ನೀಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇವನಿಗೆ ಸ್ವಲ್ಪ ಹೊತ್ತು ಟಿ ವಿ ಹಾಕ್ಕೊಟ್ಟು ಹಾಗೆ ಅವನಿಗದೇ ಉಪ್ಪಿನಕಾಯಿ ಹಾಕ್ಕೊಟ್ಕೊಂಡು ಕುತ್ಕೊಂಡಿದ್ದೀನಿ. ಹಾಗೆ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳ ರಿವ್ಯೂ ಸುಮಾರು ದಿನದಿಂದ ನಾನು ಮಾಡ್ತಾಯಿದ್ದೆ ಅಲ್ವಾ, ಬಟ್ ಇತ್ತೀಚೆಗೆ ನಾನು ಮಾಡ್ತಾ ಇಲ್ಲ. ಅದು ಯಾಕೆ ಅಂತ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆ ತಿಂಡಿನ ಎಲ್ಲ ಮಾಡಬೇಕಲ್ಲ, ಅಡುಗೆ ಕೆಲಸ ಎಲ್ಲ ಮಾಡ್ಕೋಬೇಕು ಅಂತ ಹೇಳಿ ಬಂದೆ. ಸೊ ಆ್ಯಕ್ಚುಲಿ ಬಂದು ನನಗೆ ಏನು ಮಾಡಿದ್ದೀನಿ ಅಂತಲೂ ನೆನಪಿಲ್ಲ, ಯಾಕಂದರೆ ಇವತ್ತು ಲೋಗ್ ಮಾಡಿರೋದು ಯಾವತ್ತೋ, ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವತ್ತು ಬಂದು ಯಾವುದು ಶನಿವಾರ ಇವತ್ತು ಆ್ಯಕ್ಚುಲಿ. ಸೊ ಇವತ್ತು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದು ಮೋಸ್ಟ್ಲಿ ನೈಟ್ ನಾನು ಪಬ್ಲಿಷ್ ಮಾಡ್ತೀನೇನೋ ಗೊತ್ತಿಲ್ಲ. ಇವಾಗ ವಾಯ್ಸ್ ಓವರ್ ಕೊಟ್ಬಿಟ್ಟು ಹಾಗೆ ಹಾಕೋಣ ಅಂತ ಹೇಳಿ ಎಲ್ಲ ಮರ್ತೋದಾಗ ಆಗಿಬಿಟ್ಟಿದೆ. ಇವಾಗ ಸುಮ್ಮನೆ ಹಿಂಗೆ ವಿಡಿಯೋ ನೋಡಿಕೊಂಡು ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಇವತ್ತು ನೋಡಿ ದೋಸೆ ಮಾಡಿದ್ದೀನಿ. ಸೊ ಈಗ ಬಂಡಿ ತೆಗೆದೆ, ಆವಾಗ ನೆನಪಾಯಿತು. ಆಮೇಲೆ ನನ್ನ ಮಗಂದು ಈಗ ವಾಕರಲ್ಲಿ ಆಟ ಆಡೋದು. ಅವನಿಗೆ ವಾಕರ್ ನಾವು ತಂದುಕೊಟ್ಟಿದ್ವಲ್ಲ, ಅದನ್ನು ನಾವು ಎತ್ತಿಟ್ಟಿಲ್ಲ, ಹಾಗೆ ಇಟ್ಟಿದ್ದೀವಿ. ಯಾಕಂದರೆ ಅವ್ನು ಕೇಳ್ತಾ ಇರ್ತಾನೆ, ಅವನಿಗೇನೋ ಖುಷಿ ಅದ್ರಲ್ಲಿ ಓಡಾಡೋಕ್ಕೆ ಅಂತೇಳಿ. ಯಾವಾಗ ಅವನು ವಾಕರಲ್ಲಿ ಓಡಾಡಬೇಕು ಅವಾಗ ಓಡಾಟ ಮಾಡಿಲ್ಲ, ಇವಾಗ ಓಡಾಟ ಮಾಡ್ತಾ ಇದ್ದಾನೆ. ಎಲ್ಲಾದರೂ ಮನ್ಸು ಬಂತು ಅಂದರೆ ಅದ್ರಲ್ಲಿ ಕೂತ್ಕೊಂಡು ಹಿಂಗೆ ಆಡ್ತಾ ಇದ್ದಾನೆ. ನನಗೇನೋ ಒಂಥರ ಖುಷಿ ಅನ್ನಿಸ್ತು. ಮೆಮೊರಿಗೆ ಈಗ ವೀಡಿಯೋಸ್ ಎಲ್ಲ ಹೇಗೋ ಸೇವ್ ಆಗಿರುತ್ತಲ್ವ, ಒಂಥರ ಮೆಮೊರೀಸ್ ಇರುತ್ತೆ ಇದೆಲ್ಲ. ನಾನು ನಿಜ ಕೆಲವೊಂದು ಸಲ ಹಳೆಯ ಲೋಕ್ಗಳನ್ನ ನೋಡ್ತೀನಿ, ನಮ್ಮ ರಾಮು ಹೆಂಗಿದ್ದೆ ಹೆಂಗಾದ ಅಂತ ಅನ್ಸುತ್ತೆ. ನಾನು ಹೇಗಿದ್ದೆ ಅವಾಗ ಸ್ಟಾರ್ಟಿಂಗಲ್ಲಿ ನಾನು ಲೋಗೆಲ್ಲ ಶುರು ಮಾಡಿದಾಗ, ಅಮ್ಮ ನನ್ನನ್ನು ನೋಡ್ರಿ ನನಗೇ ನಗು ಬರುತ್ತೆ. ಸೊ ಇದೊಂದು ಮೀಶೋದಿಂದ ನಾನೊಂದು ಪ್ರಾಡಕ್ಟನ್ನು ತರಿಸಿದೆ, ಅದರ ರಿವ್ಯೂ ನಿಮಗೆ ಮಾಡ್ತಾ ಇದ್ದೀನಿ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆಯಿತಾ. ಬ್ಯಾಂಗಲ್ ನಿಮ್ಗೆ ಏನಾದರೂ ಇಷ್ಟ ಆದರೆ ತೊಗೊಳ್ಳಿ, ಯಾಕಂದರೆ ಈಗ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಅದು ಇದೆಲ್ಲ ಬಂತಲ್ವ, ನಿಮಗೂ ಕೂಡ ಬ್ಯಾಂಗಲ್ ಏನಾದರೂ ಬೇಕು ಅಂತಂದರೆ. ನಾನು ಇಲ್ಲಿ ತೋರಿಸ್ತಾ ಇರುವಂಥ ಪ್ರಾಡಕ್ಟ್ಗಳೆಲ್ಲ ಸಾಮಾನ್ಯವಾಗಿ ಒಳ್ಳೆಯ 4 ರೇಟಿಂಗ್ ಮೇಲಿರುವಂಥ ಪ್ರಾಡಕ್ಟ್ಗಳನ್ನ ತೋರಿಸ್ತೀನಿ. ಸುಮ್ಮನೆ ಯಾವ್ಯಾವುದೋ ಸುಮ್ಮನೆ ಹಾಕಕ್ಕೆ ಹೋಗಲ್ಲ. ಸೊ ಎಲ್ಲ ಚೆಕ್ ಮಾಡಿಬಿಟ್ಟೆ ಹಾಕ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ತೋರಿಸ್ತಾ ಇರ್ಬೋದು. ತುಂಬ ಚೆನ್ನಾಗಿತ್ತು. ಪ್ಯಾಕಿಂಗಲ್ಲೇನೋ ಸ್ಟೋನ್ ಎಲ್ಲ ಉದುರ್ಕೊಂಡು ಹಾಗೇನೋ ಬಂದಿರಲಿಲ್ಲ. ಇದು 2-4 ಸೈಜಿನ ತರಿಸಿದ್ದೆ, ಮತ್ತು ನಿಮಗೆ ಬೇರೆ ಸೈಜ್ಗಳೆಲ್ಲ ಸಿಗುತ್ತೆ. ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಹಾಕಿರ್ತೀನಿ ಆಯಿತಾ, ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇನ್ಸ್ಟಾದಲ್ಲಿ ಕೂಡ ಆಲ್ರೆಡಿ ನಾನು ಇದ್ರ ವಿಡಿಯೋ ಶೇರ್ ಮಾಡಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಮೀಶೋದಲ್ಲಿ ತರಿಸಿದ್ದು ಇದು. ಸೊ ಇದು ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ. ಏನು ಆನ್ಲೈನ್ ಪೇಮೆಂಟೇ ಮಾಡಬೇಕು ಅಂತಿಲ್ಲ, ಬಟ್ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮಗೊಂದು 10-20 ರೂಪಾಯಿ ಕಡಿಮೆ ಆಗುತ್ತೆ. ಕೊರಿಯರ್ ಬಾಯ್ ಎಲ್ಲ ನಿಮಗೆ ಚೆನ್ನಾಗಿದ್ರು ಅಂತಂದರೆ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಕೋಬೋದು. ಓಕೆನಾ, ಯಾರಿಗಾದರೂ ಬೇಕಿದ್ರೆ ತರಿಸ್ಕೊಳ್ಬೋದು. ಚೆಕ್ ಮಾಡಿದೆ, ನಿಮಗೆ ಪ್ರೈಸ್ ಎಲ್ಲ ಓಕೆ ಅಂತ ಅನ್ನಿಸಿದ್ರೆ, ಕ್ವಾಲಿಟಿ ಓಕೆ ಮಸ್ತ್. ನಾನೇ ಇವಾಗ ನಿಮಗೆ ತೋರಿಸಿದೆ ಅಲ್ವಾ, ಓಕೆ ಸರಿ. ಇವಾಗ ದೋಸೆ ಹುಯ್ತಾ ಇದ್ದೀನಿ. ಸೊ ಈ ಟೈಮಲ್ಲೇ ನೋಡಿ ನಾನು ರೀಲ್ಸ್ ಎಲ್ಲ ಮಾಡ್ಕೊಳ್ತೀನಿ. ಕೆಲವೊಂದಿಷ್ಟು ಕಾಮಿಡಿ ವಿಡಿಯೋಸ್ ನೀವು ನನ್ನದೆಲ್ಲ ನೋಡ್ತಾ ಇರ್ತೀರಲ್ವ. ಈ ಟೈಮಲ್ಲಿ ನಾನು ಈಗ ದೋಸೆ ಹುಯ್ತಾ ಇರ್ತೀನಿ, ಆಚೆ ಕಡೆ ಟ್ರೈಪೋಡೆಲ್ಲ ಇರೋದು ನೀವು ನೋಡ್ಬೋದು. ಅದನ್ನೆಲ್ಲ ನನಗೆ ಎಲ್ಲೆಲ್ಲ ಆ್ಯಂಗಲ್ ಬೇಕು ಅಂತ ಅಲ್ಲಲ್ಲೇ ಹಾಗಾಗಿ ಇಟ್ಕೋತಾ ಕಾಮಿಡಿ ವಿಡಿಯೋಸ್ಗಳನ್ನ ಮಾಡಿಕೊಂಡು ಸೇವ್ ಮಾಡಿ ಇಟ್ಕೋತೀನಿ. ಅದಾದಮೇಲೆ ನನಗೆ ಫ್ರೀ ಟೈಮಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಮತ್ತು ಎಡಿಟಿಂಗ್ ಮಾಡೋದಿರುತ್ತೆ ಕೆಲಸ. ಸೊ ಅದನ್ನು ಮತ್ತೆ ನಾನು ಎಡಿಟಿಂಗ್ ಮಾಡೋದು ಇನ್ಶಾರ್ಟ್ ಆ್ಯಪಲ್ಲಿ. ಹಾಗೆ ನಂಗೆ ಒಬ್ರು ಕೇಳಿದರು ಯೂಟ್ಯೂಬ್ ಚಾನಲ್ ಬಗ್ಗೆ ಮತ್ತು ಫೇಸ್ಬುಕ್ಕಲ್ಲೆಲ್ಲ ನೀವು ಯಾವ ಥರ ವೀಡಿಯೋಸ್ ಮಾಡ್ತೀರಾ ಅದ್ರ ಬಗ್ಗೆ ತಿಳಿಸ್ಕೊಳ್ಳಿ ಅಕ್ಕ ಅಂತ ಒಬ್ರು ಕೇಳಿದ್ದು. ನನಗೆ ಮಾಡಬೇಕು ಆ ಕಂಟೆಂಟನ್ನು ಅಂತ ಅನ್ಕೋತೀನಿ, ಬಟ್ ಟೈಮೇ ಸಿಗ್ತಾ ಇಲ್ಲ. ಖಂಡಿತ ಅದ್ರ ಬಗ್ಗೆ ಶೇರ್ ಮಾಡ್ತೀನಿ. ಬಿಕಾಸ್ ಕೆಲವೊಬ್ರಿಗೆ ರೀಲ್ ಯಾವ ಥರ ಶೂಟ್ ಮಾಡೋದು, ನನ್ನ ರೀಲ್ ಯಾವ ಥರ ಅಂದರೆ ಇವಾಗಂತೂ ನಾನು ಸ್ವಲ್ಪ ಎಡಿಟಿಂಗ್ ಟಚ್ ಕೊಡ್ತಾ ಇರೋದ್ರಿಂದ ನೋಡೋ ಖುಷಿ ಆಗುತ್ತೆ ಸಿಸ್ ಅಂತ ಕೇಳ್ತಾ ಇದ್ರು. ಯಾವುದರಲ್ಲಿ ಆ್ಯಪಲ್ಲಿ ಮಾಡ್ತಾ ಇದ್ರಿ ಅಂತ ಹೇಳಿ. ಮಾಮೂಲಿ ನಾನು ಇನ್ಶಾರ್ಟ್ ಆ್ಯಪ್ ಜಾಸ್ತಿಯಾಗಿ ಯೂಸ್ ಮಾಡೋದು, ಅದರಲ್ಲೇ ಮಾಡ್ತೀನಿ. ಒಳ್ಳೊಳ್ಳೆ ಎಫೆಕ್ಟ್ಸ್ಗೆಲ್ಲ ಕೊಟ್ಟಿದ್ದಾರೆ ಅದು. ಸೊ ನಾನು ಅದನ್ನೇ ಯೂಸ್ ಮಾಡೋದು. ಓಕೆನಾ.
ಅದರಲ್ಲಿ ಇಫೆಕ್ಟ್ಸು ಅದು ಇದು ಎಲ್ಲ ಇರುತ್ತೆ. ಬೇಕಿದ್ರೆ ನಾನು ಅದ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಯಾರಾದರೂ ಕ್ರಿಯೇಟರ್ಸು ಇರ್ಬೋದು, ಅಥವಾ ಅವರಿಗೆ ಪರ್ಸ್ನಲ್ ಬರ್ಡೇ ಏನಾದರೂ ಎಡಿಟಿಂಗ್, ಈಗ ಬರ್ಡೇ ಸಾಂಗ್ ಎಲ್ಲ ಪಾಪ ಎಡಿಟಿಂಗ್ ಮಾಡ್ಕೊಂಡು ಸ್ಟೇಟಸಿಗೆ ಬಿಡೋದಿದ್ರು ಕೂಡ ಅವರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ನೆಕ್ಸ್ಟ್ ನಾನು ನಿಮಗೆ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಫೇಸ್ಬುಕ್ಕಲ್ಲಿ ಹೆಂಗೆ ಅರ್ನಿಂಗ್ ಮಾಡಬೇಕು, ಯೂಟ್ಯೂಬಲ್ಲಿ ಯಾವ ರೀತಿ ಅರ್ನಿಂಗ್ ಮಾಡ್ಬೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಒಂದು ಸಪ್ರೇಟ್ ಕಂಟೆಂಟ್ ಅಂತ ಮಾಡೋಣ. ಬಟ್ ನನಗೆ ಯಾವ ಚಾನಲ್ ಹಾಕಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಇದರಲ್ಲೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನನಗೆ ಹೇಗೆ ಮನ್ಸು ಬರುತ್ತೋ ಹಾಗೆ ಹಾಕ್ತೀನಿ. ಸೊ ವೇಣು ತಿಂದಿಲ್ಲ ಮೋಸ್ಟ್ಲಿ ಈ ದಿನ ಅಂದ್ಕೊಂಡಿದ್ದೀನಿ, ಅಥವಾ ತಿನ್ನೋ ನೆನಪಿಲ್ಲ. ನೋಡೋಣ, ಮುಂದೆ ವಿಡಿಯೋ ಹೋಗ್ತಾ ಇದ್ರೆ ಗೊತ್ತಾಗತ್ತೆ ನನಗೆ. ಸೊ ಇವತ್ತು ತಿಂಡಿ ಬಂದು ದೋಸೆ. ಆ್ಯಂಡ್ ಇದೇ ವಿಡಿಯೋ ಮಾಡ್ತಾ ಇರುವಾಗ ಒಂದು ವಿಡಿಯೋನ ಇನ್ಸ್ಟಾಗ್ರಾಮ್ದಲ್ಲಿ ಹಾಕಿದ್ದೆ. ನಂಗೆ ಕೆಲವರು ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿದ್ರು ಆ ಟೈಮಲ್ಲಿ, ನಿಜ ಅಕ್ಕ ನೀವು ಹೇಳಿರೋದು ಅಂತ ಹೇಳಿ. ಏನಂತ ಅಂದರೆ, ಈ ಯೂಟ್ಯೂಬ್ ಏನಿದೆ ಅಲ್ವಾ, ನನ್ನ ಒಂದು ಜರ್ನಿಯಲ್ಲಿ ನಾನು ಹೇಳಬೇಕು ಅಂತಂದರೆ, ನಾನು ತುಂಬ ಜನ ಯೂಟ್ಯೂಬರ್ಸನ್ನ ಈಗ ನಂಗೆ ಪರಿಚಯ ಆಗಿದ್ದಾರೆ, ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಪರಿಚಯ ಆಗಿದ್ದಾರೆ. ನಮ್ಮ ಪ್ರಕಾರ ಹೇಳಬೇಕು ಅಂದರೆ, ನಮಗಿಂತ ನಂತರ ಬಂದವರು, ಈಗ ಮೊನ್ನೆ 6 ತಿಂಗಳ 3 ತಿಂಗಳಿಗೆ ಬಂದವರು ಸೇಮ್ ನಮ್ಮ ಥರನೇ ಕಂಟೆಂಟ್ ಕೊಡ್ತಾ ಇದ್ರೂ ಕೂಡ ಅವರು ತುಂಬ ಬೇಗ ರೀಚ್ ಆಗಿದ್ದಾರೆ ಜನರುಗಳಿಗೆ. ಮತ್ತು ಅರ್ನಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ತೊಗೊಳ್ತಾ ಇದ್ದಾರೆ. ಬಟ್ ನಾವು ಸುಮಾರು ವರ್ಷದಿಂದ ಟ್ರೈ ಮಾಡಿದ್ರು ಕೂಡ ಒಂದಿಷ್ಟು ಜನರು ನಮ್ಮ ಫ್ರೆಂಡ್ಸಲ್ಲಿ ಏನು ಮಾಡಿದ್ರು ನಮಗೆ ಇದು ಗ್ರೋತ್ ಆಗಲ್ಲ. ಅಂದರೆ ನನ್ನ ಪ್ರಕಾರ ಏನಪ್ಪ ಅಂತಂದರೆ, ನಾವು ಯಾವ್ಯಾವ್ದ್ರಲ್ಲಿ ಊಟ ಮಾಡಬೇಕು ಅದರಲ್ಲೇ ಅಂತ ಭಗವಂತ ಬರ್ದಿರ್ತಾನಂತ ಅನಿಸುತ್ತೆ. ಏನಪ್ಪ ಅಂದರೆ, ಪ್ರಯತ್ನ ಪಡು ಸರಿ, ಓಕೆ. ಬಟ್ ಯಾವುದು ಅಂತ ಹೇಳಿ ಒಂದು ಮನುಷ್ಯನಿಗೆ, ವ್ಯಕ್ತಿಗೆ ಅವ್ರದ್ದೇ ಆದಂಥ ಒಂದು ಉದ್ಯೋಗ ಅಂತ ಭಗವಂತ ಕೊಟ್ಟಿರ್ತಾನೆ ಅನಿಸುತ್ತೆ. ಈಗ ನನಗೆ ಸ್ಟಿಚಿಂಗು, ನಾನು ನೋಡ್ದಂಗೆ ನನ್ನ ಅನುಭವಕ್ಕೆ ಬಂದಿರೋದು ಸ್ಟಿಚಿಂಗ್. ನನಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಏನು ಮಾಡೋಕ್ಕೆ ನನ್ನ ಅದೃಷ್ಟದಲ್ಲಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲವೇ ಇಲ್ಲ ಅಂತ ಅನ್ನೋ ಹಾಗಿಲ್ಲ, ನಾನು ಮಾಡ್ಕೋತಾ ಇದ್ದೀನಿ ತಕ್ಕ ಮಟ್ಟಿಗೆ. ಇವಾಗ ನಾನು ಮನೇಲಿ ಇದ್ಕೊಂಡು ಸುಮ್ಮನೆ ಖಾಲಿ ಕೂತ್ಕೊಳ್ಳೋದು ಬದಲು ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ಅರ್ನಿಂಗ್ಸ್ ಆಗುತ್ತೆ ಅನ್ನೋದು ನನ್ನ ಖರ್ಚಿಗೆ ಚಿಕ್ಕ ಪುಟ್ಟ ಸಾಕಾಗತ್ತೆ. ಇದ್ರ ಹೊರತಾಗಿ ನಾನು ಎಕ್ಸ್ಟ್ರಾ ಅರ್ನಿಂಗ್ಸ್ ಮಾಡಬೇಕು, ಬೇರೆ ದೊಡ್ಡ ದೊಡ್ಡ ಉದ್ದೇಶ ಕನಸುಗಳಿದೆ ಅಲ್ವಾ, ಅದನ್ನೆಲ್ಲ ಫುಲ್ ಮಾಡ್ಕೊಳಕ್ಕೆ ನಂಗೆ ಆಗ್ತಾ ಇಲ್ಲ, ಇದಂತೂ ಗ್ಯಾರಂಟಿ. ಸೊ ಆ ಒಂದು ವಿಚಾರದಲ್ಲಿ ನೋಡೋಕೆ ಹೋದರೆ ಯೂಟ್ಯೂಬ್ ಅನ್ನೋದು ಒಂದು ರೀತಿ ಅದೃಷ್ಟ ಅಂತ ಅನ್ಕೋತೀನಿ ನಾನು. ಸೊ ಹಾಗಾಗಿ ಬಟ್ ಯಾರು ಡಿಸಪಾಯಿಂಟ್ ಆಗ್ಬಿಡಿ, ಯಾಕಂದರೆ ನಾನು ಈ ಥರ ಹೇಳಿದೆ ಅಂದರೆ ನಮಗೆ ಆಗತ್ತೋ ಇಲ್ವೋ ಅಂತ ಮಾತ್ರ ಯಾರು ಅನ್ಕೋಬೇಡಿ. ಒಂದ್ಸಲ ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಇವಾಗ ಸದ್ಯದಲ್ಲೇ ರೀಸೆಂಟಾಗಿ 1-2 ಜನರಿಗೆ ಸಜೆಷನ್ ಕೊಟ್ಬಿಟ್ಟು ಯೂಟ್ಯೂಬ್ ಚಾನಲ್ ಕೂಡ ಮಾಡಿಸ್ತಾ ಇದ್ದೀನಿ. ಅವ್ರಿಗೆ ಒಳ್ಳೇದಾಗಲಿ ಅಂತ ಕೂಡ ವಿಶ್ ಮಾಡ್ತೀನಿ ಖಂಡಿತ. ಸೊ ಯಾರ್ಯಾರ ಅದೃಷ್ಟ ಎಲ್ಲೆಲ್ಲಿರುತ್ತೋ ಗೊತ್ತಾಗಲ್ಲ. ಸೊ ಇವಾಗ ಒಂದ್ಸಲ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆ್ಯಕ್ಚುಲಿ ರಾಮನ ಸ್ಕೂಲಿಗೆ ಕಳಿಸ್ಕೊಟ್ಟು ಬಂದೆ. ನನಗೆ ಇವಾಗ ನೀರು ಜಾಸ್ತಿ ಕುಡಿತೀನಿ ನಾನು. ಹಾಗೆ ನನಗೆ ಇದನ್ನು ಹೇಳಬೇಕೋ ಬಿಡಬೇಕೋ ಗೊತ್ತಿಲ್ಲ. ಅಕ್ಕ ನೀವು ಇಷ್ಟೇ ಆ್ಯಕ್ಟಿವ್ ಆಗಿ ಹೇಗಿರ್ತೀರಾ, ಮತ್ತು 40 ಇಯರ್ಸ್ ಆಗಿದೆ ಇವಾಗ. 40 ಇಯರ್ಸ್ ಆದರೂ ಕೂಡ ಪೃಥ್ವಿ ಅಷ್ಟು ದೊಡ್ಡ ಮಗ ಇದ್ದಾನೆ ಅಂತ ಅನ್ನೋಕ್ಕಾಗಲ್ಲ ಅಂತ ಹೇಳ್ತೀರಾ. ಯಾಕಂದರೆ ಕೆಲವೊಬ್ರು ಸ್ವಲ್ಪ ಮಕ್ಕಳೆಲ್ಲ ಆದಮೇಲೆ ದಪ್ಪ ಆಗ್ಬಿಡ್ತಾರಲ್ವ, ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇರ್ತೀರಾ. ನಾನು ಅದ್ರ ಬಗ್ಗೂ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸಪ್ರೇಟಾಗಿ, ನೋಡೋಣ ಅದ್ರ ಬಗ್ಗೆ. ಆ್ಯಂಡ್ ಸ್ಕಿನ್ ರಿಲೇಟೆಡ್ ಒಂದು ವಿಡಿಯೋ ಮಾಡೇ ಹಾಕಬೇಕು ನಿಮಗೆ, ಯಾಕಂದರೆ ಪರ್ಸ್ನಲ್ ನನ್ನ ಎಕ್ಸ್ಪೀರಿಯನ್ಸು ತುಂಬ ಒಳ್ಳೆಯ ಒಂದು ಟಿಪ್ಪನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೊಡ್ತೀನಿ ಖಂಡಿತ. ಅದ್ರ ಬಗ್ಗೆ ವೆಯ್ಟ್ ಮಾಡಿ, ಓಕೆನಾ. ನನ್ನ ವ್ಯೂವರ್ಸ್ ಯಾರಿದ್ದಾರೋ ಅವರಿಗೆ ಖಂಡಿತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಈಗ ಸಣ್ಣ ಎಲ್ಲ ಆಗತ್ತಲ್ವ, ಅದು ನಾನು ಇವಾಗ ಸೋಪ್ ಯೂಸೇ ಮಾಡ್ತಾ ಇಲ್ಲ, ಒಂದು ಬಾತ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ನನಗೆ ಯೂಸ್ ಆಗಿದೆ. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಅದನ್ನು, ಸರಿನಾ. ಎಲ್ಲ ಸ್ಕಿನ್ನವರಿಗೂ ಆಗತ್ತೆ, ಅದು ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ನೀರೆಲ್ಲ ಒಂದ್ಸಲ ಕುಡ್ಕೊಂಡ್ಬಿಟ್ಟು ಬೇಡ ಬೇಗ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಬಿಡೋಣ ಅಂತೇಳಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಬಂದು ಇಟ್ಕೊಂಡು, ಈಗ ಮತ್ತೆ ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಒಣಗಾಕಬೇಕು. ನಾನು ಅನ್ನಲ್ಲ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂದರೆ ಆಗಲ್ಲ. ಮತ್ತು ನಮ್ಮ ಪೃಥ್ವಿ ಆವಾಗ ಇರುವಾಗ ಪಾಪ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದ ಅವನು, ಇವಾಗ ನನ್ನ ಮೇಲೆ ಎಲ್ಲನೂ ಬೀಳುತ್ತೆ. ಸೊ ಹಾಗಾಗಿ ಪೂರ್ತಿ ಕೆಲಸ ನನ್ನ ಮೇಲೆ ಇರೋದ್ರಿಂದ ನಂಗೆ ಟೈಮ್ ಸಾಕಾಗ್ತಾ ಇಲ್ಲ. ಆದರೂ ಕೂಡ ಬೇಗ ಮಾಡಬೇಕು ಅಂತೇಳಿ ಜಲ್ದಿ ಆಡ್ತಾ ಇದ್ದೀನಿ, ಸ್ಟಿಚಿಂಗ್ಗೆ ಕುತ್ಕೋಬೇಕು ಅಂತ ಹೇಳಿ. ಹಾಗೆ ಮತ್ತು ಈ ರೀಲ್ಸ್ ಎಡಿಟಿಂಗ್ ಇರುತ್ತೆ, ಅದರದ್ದು ಕೆಲಸಗಳು ಸಾಕಾಗಲ್ಲ ಟೈಮೇ ನನಗೆ 24 ಅವರ್ಸು. ಮತ್ತು ನಾನು 1 ಸೆಕೆಂಡ್ ಕೂಡ ವೇಸ್ಟ್ ಮಾಡಲ್ಲ. ಸುಮ್ಮನೆ ಹೀಗೆ ಬೇರೆ ಏನೋ ಬೇಡದೇ ಇರೋಂಥದ್ದು ನೋಡ್ತಾ ಕೂತ್ಕೊಳ್ಳೋದಾಗಲಿ, ಅಥವಾ ಬೇರೆಯವ್ರ ಜೊತೆ ಫೋನಲ್ಲಿ ಮಾತಾಡ್ತಾ ಇರೋದಾಗಲಿ. ಎಷ್ಟೋ ಜನ ನಂಗೆ ಬೈತಾರೆ, ಕಾಲ್ ಮಾಡಲ್ಲ ನೀನು ಅಂತಾರೆ. ಅಥವಾ ನಾನು ಕಾಲ್ ಮಾಡಿದಾಗೂ ಕೆಲವೊಬ್ಬರು ಎತ್ತಲ್ಲ. ಅದು ಹೌದು, ಅದು ಇನ್ನೊಂದು ವಿಚಾರ ಏನಪ್ಪ ಗೊತ್ತಾ,
ನಮಗೆ ಕಾಲ್ ಮಾಡಲ್ಲ ಅಂತ ಅಂತಾರೆ, ಬಟ್ ನಾನೇನೋ ಟೈಮ್ ಹೆಂಗೋ ತೊಗೊಂಡು ಅವ್ರಿಗೆ ಕಾಲ್ ಮಾಡಿದ್ರೆ ಬಟ್ ತಿರ್ಗಾ ಕೂಡ ಅವ್ರು ಮಾಡೋದಿಲ್ಲ. ಏನೋ ಅಪರೂಪಕ್ಕೆ ಇವಳು ಮಾಡಿದಲ್ಲ ಅಂತ ಕೂಡ ಮಾಡಲ್ಲ. ರೀಸೆಂಟಾಗಿ ನಂಗೆ ಹಾಗೆ ಅನ್ನಿಸ್ತು. ಆಮೇಲೆ ಒಬ್ರಿಗೆ ಮಾಡಿದ್ದೆ, ನಾನು ರಿಸೀವ್ ಮಾಡಿಲ್ಲ. ಕ್ಲೋಸ್ ಫ್ರೆಂಡ್ ಅವಳು ಕೂಡ, ಯಾಕೆ ಮಾಡಿಲ್ಲ ಗೊತ್ತಿಲ್ಲ, ಇರಲಿ ಬಿಡಿ. ಸೊ ಹಿಂಗಿರುತ್ತೆ. ಇವಾಗ ಮಧ್ಯಾಹ್ನಕ್ಕೆ ದೋಸೆ ಇಟ್ಟು ಮಿಕ್ಕಿತ್ತಲ್ವ, ನನಗೂ ಕೂಡ ದೋಸೆ ಅಂದರೆ ಇಷ್ಟ. ಮತ್ತಿನ್ನೇನು ಅನ್ನ ಸಾಂಬಾರು ಮಾಡೋದು, ನೈಟ್ ಬಿಸಿ ಬಿಸಿ ಸಾಂಬಾರು ಮಾಡಿದರೆ ಆಯಿತು. ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ ಇಲ್ಲಿ. ಮಳೆ ಸ್ಟಾರ್ಟ್ ಆಯಿತು ಅಂದರೆ ಫುಲ್ ಕೋಲ್ಡು. ಬೇಸಿಗೆಗಾಲ ಬಂತು ಅಂದರೆ ಫುಲ್ ಸೆಕೆ ಇಲ್ಲಿ, ಆ ಥರ ವೆದರು. ಚಿಕ್ಕಮಗಳೂರು ಅಂತಂದರೆ ಸಾಮಾನ್ಯ ಎಲ್ಲರೂ ಅಂದ್ಕೊಂಡಿರ್ಬೋದು ಚಿಕ್ಕಮಗಳೂರಲ್ಲಿ ತುಂಬ ಕೂಲು, ಬೇಸಿಗೆಗಾಲ ಹೋದರೂ ಸಖತ್ತಾಗಿರುತ್ತೆ ಅಂತ. ಬಟ್ ಖಂಡಿತವಾಗ್ಲೂ ಇಲ್ಲ. ಮುಳ್ಳಯ್ಯನಗಿರಿಗೆ ಹೋದರೆ ಮಾತ್ರ ನಿಮಗೆ ಆರಾಮ ಅನಿಸ್ಬೋದೇನೋ. ಸೊ ಇಲ್ಲಿ ಬೇಸಿಗೆಗಾಲ ಬಿಸಿಲು ಬಂತು ಅಂದರೆ ಫುಲ್ಲು ಬರ್ನ್ ಆಗಿಬಿಡುತ್ತೆ ಸ್ಕಿನ್. ಅಷ್ಟು ಹೆವಿ ಬಿಸಿಲೆಲ್ಲ, ನಮ್ಮ ಬಟ್ಗಳ ಥರ ಅಲ್ಲಪ್ಪ. ಓಕೆ, ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿ ಎಲ್ಲ ತಿನ್ಕೊಂಡ್ಬಿಟ್ಟು ಇವಾಗ ಕಟಿಂಗ್ ಮಾಡೋಕ್ಕೆ ಕುತ್ಕೊಂಡಿದ್ದೀನಿ. ಐರನ್ ಮಾಡ್ಕೋಬೇಕು ನನಗೆ, ಬಟ್ ಕರೆಂಟ್ ಹೇಳಿದ್ನಲ್ವಾ, ಆ ಟೈಮಿಗೆ ಸಿಗಲ್ಲ. ಕೆಲವೊಂದು ದಿನ ಈಗಂತೂ ಮಳೆ ಇರೋದ್ರಿಂದ ಬೆಳಿಗ್ಗೆ ತೆಗೆದ್ರೆ ಸಂಜೆ ರಾತ್ರಿ ಎಷ್ಟು ಟೈಮೇ ಇರಲ್ಲ, ಸರಿಯಾಗಿ ಕೊಡೋದಿಲ್ಲ. 1 ದಿನ 2 ದಿನ ತನಕ ನಮಗೆ ಕರೆಂಟ್ ಇರಲ್ಲ. ಹಾಗಾಗಿ ನನಗೆ ಸ್ಟಿಚಿಂಗಂದು ಸ್ವಲ್ಪ ಪ್ರಾಬ್ಲಮ್ಮೇ ಇಲ್ಲಿ. ಏನೇ ಮಾಡೋದಿದ್ರು ಒಂಥರ ಕರೆಂಟ್, ಈಗ ನಮಗೆ ಅದು ಪೀಸೆಲ್ಲ ಮುದುಡಿರುತ್ತಲ್ವಾ, ಅದನ್ನ ಐರನ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಕಟಿಂಗು ಅದು ಎಲ್ಲ. ಅದೇ ಪ್ರಾಬ್ಲಮ್ಮು, ಏನು ಮಾಡೋಂಗಿಲ್ಲ, ಇರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಬಟ್ಟೆಗಳೆಷ್ಟೆಲ್ಲ ಮುದ್ರೋಗಿದೆ ಅಂತ ಹೇಳಿ. ಹಾಗೆ ಸ್ಟಿಚಿಂಗ್ ರಿಲೇಟೆಡ್ ವೀಡಿಯೋಸ್ನೆಲ್ಲ ನನ್ನ ಇನ್ನೊಂದು ಚಾನಲ್ ಇದೆ, ನಿಮ್ಗೆ ಗೊತ್ತಿದೆ, ಜ್ಯೋತಿ ಶಿವರಾಮ್ ಅಂತೇಳಿ, ಅದೆಲ್ಲ ಆಲ್ರೆಡಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಚಾನಲ್ಗಳಲ್ಲಿ ಲಿಂಕ್ ಇದೆ. 3 ಚಾನಲ್ ಲಿಂಕು, ಫೇಸ್ಬುಕ್ ಪೇಜ್ ಲಿಂಕು, ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕು, ವಾಟ್ಸಪ್ ಚಾನಲ್, ಎಲ್ಲದಕ್ಕೂ ಒಂದ್ಸಲ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಕೊಂಡಿರಿ. ನಾನು ಹಾಕೋಂಥ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಸರಿನಾ? ಆ್ಯಂಡ್ ಆಗಲೇ ಹೇಳಿದೆ ಅಂದ್ಕೊಂಡಿದ್ದೀನಿ, ಮೀಶೋದು ನನ್ನ ಪ್ರಾಡಕ್ಟ್ ಯಾಕೆ ರಿವ್ಯೂ ಮಾಡಲ್ಲ ಅಂತ ಹೇಳಿದೆ, ಅದನ್ನ ಹೇಳಿಲ್ಲ ಅಲ್ವಾ. ನನಗೆ ಇಲ್ಲಿ ಕೊರಿಯರ್ದು ಪ್ರಾಬ್ಲಮ್ ಇದೆ ಸ್ವಲ್ಪ, ನಮ್ಮ ಮನೆ ತನಕ ಯಾರೂ ಸಪ್ಲೈ ಇಲ್ಲ. ಸೊ ಹಂಗಾಗಿ ಪ್ರಾಬ್ಲಮ್ ಆಗ್ತಾಯಿದೆ. ಇದಕ್ಕೆ ನಾನು ಬೇರೆ ಇನ್ನೊಂದು ದಾರಿನ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಇನ್ಸ್ಟಾದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದೇ ಪ್ರಾಡಕ್ಟನ್ನು ನಾನು ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಅಲ್ಲಿ ನಿಮಗೆ ಗಿವ್ ಅವೇದು ಅಪ್ಡೇಟ್ ಕೊಡ್ತೀನಿ, ಸರಿನಾ? ಯಾಕಂದರೆ ನಮ್ಮ ಹಳ್ಳಿ ಆಗಿರೋದ್ರಿಂದ ಇಲ್ಲಿ ನಂಗೆ ಕೊರಿಯರ್ ಸರ್ವಿಸ್ ಇಲ್ಲ. ಸೊ ಹಾಗಾಗಿ ಸಾರಿ. ನಾನು ಇಷ್ಟು ದಿನ ಏನು ಮಾಡಿದ್ದೆ ಹೇಳಿ, ಮನೇಲಿ ನಾನು ತಂದು ಯೂಸ್ ಮಾಡಿರುವಂಥದ್ದನ್ನು ನಿಮಗೆ ತೋರಿಸಿದ್ದೆ ಅಲ್ವಾ, ಬೇರೆ ಹೊರತಾಗಿ ಏನು ತೋರಿಸಿಲ್ಲ ನಿಮಗೆ. ಇವಾಗ ನಾನು ಹೊಸ ಪ್ರಾಡಕ್ಟನ್ನು ತೊಗೊಬಂದು ನಾನು ನಿಮ್ಗೆ ತೋರಿಸ್ಬೇಕು ಅಂದರೆ ನನಗೆ ಇಲ್ಲಿ ಕೊರಿಯರ್ ಸಪ್ಲೈ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಹಾಗಾಗಿ ಇವಾಗಲೇ ನಾನು ಕೆಲವೊಂದಿಷ್ಟು ಬ್ಯಾಂಗಲ್ ಅದು ತೋರಿಸ್ತಾ ಇದ್ದೀನ. ಒಂದೊಂದು ಪ್ರಾಡಕ್ಟನ್ನು ನಿಮಗೆ ನಾನು ಇನ್ಸ್ಟಾದಲ್ಲಿ ನಿಮಗೆ ತೋರಿಸ್ತೀನಿ, ಮತ್ತು ಯೂಟ್ಯೂಬಲ್ಲಿ ಕೂಡ ತೋರಿಸ್ತೀನಿ. ಒಮ್ಮೆ ಬಲ್ಕಲ್ಲಿ ಎಲ್ಲ ಕಲೆಕ್ಷನ್ಗಳು ತರೋ ಟೈಮ್ ನನಗೆ ಆಯಿತು ಅಂತ ಅಂದರೆ ಆವಾಗ ಆ ಥರದ್ದು ಕೂಡ ಪ್ರಾಡಕ್ಟ್ ರಿವ್ಯೂ ಮಾಡ್ತೀನಿ. ಆ್ಯಂಡ್ ಗಿವ್ ಅವೇ ಅಂತೂ ಸ್ಟಾಪ್ ಆಗೋಲ್ಲ, ಖಂಡಿತ ಇದು ಕಂಟಿನ್ಯೂ ಆಗುತ್ತೆ. ಬಟ್ ಅದೇ ವಾರಕ್ಕೊಂದು ಕೊಡೋಣ ಅಂತ ಅಂದ್ಕೊಂಡಿದ್ದು ಹೌದಾಗಿತ್ತು, ಬಟ್ ನಂಗೆ ಅದು ಪ್ರಾಬ್ಲಮ್ ಆಗ್ತಾ ಇದೆ. ನೋಡೋಣ, ಒಟ್ಟಿನಲ್ಲಿ ನನ್ನ ಕಡೆಯಿಂದ ಅಂತೂ ಗಿವ್ ಅವೇ ಅಂತೂ ಇದ್ದೇ ಇರುತ್ತೆ, ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ಲೋಗಲ್ಲಿ ಸಿಗೋಣ, ಬಾಯ್.